ಲೋಕಸಭಾ ಚುನಾವಣೆ ಹಿನ್ನೆಲೆ ಏನು JDS ಹಾಗೂ BJP ಮೈತ್ರಿ ಮಾಡಿಕೊಂಡಿರುವಂಥದ್ದು ಇದೀಗ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಕೂಡ JDS ಹಾಗೂ BJPನಲ್ಲಿ ಉಂಟಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಪೂರ್ಣವಾದ ಸ್ಪಷ್ಟನೆ ಸಿಗಬೇಕು ಅಂದರೆ ಅದು ಕುಮಾರಸ್ವಾಮಿ ಅವರಿಂದ ಮಾತ್ರ. ಇಂದು ದೆಹಲಿಗೆ ಆಗಮಿಸಿರ್ತಕ್ಕಂಥದ್ದು, ಅವ್ರನ್ನೇ ಮಾತನಾಡ್ತಾನೆ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು ಕೂಡ ನಿಮ್ಮ ಕಾರ್ಯಕರ್ತರಲ್ಲಿ ಹಾಗೆಯೇ ಜನತೆಯಲ್ಲೂ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಈ ಒಂದು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥದ್ದು ಹಲವಾರು ಅಭ್ಯರ್ಥಿ ಆಕಾಂಕ್ಷೆ ಇರ್ತಕ್ಕಂಥವರು ಚರ್ಚೆ ಮಾಡ್ತಕ್ಕಂಥದ್ದು ಸಹಜ. ಅಂತಿಮವಾಗಿ ಎಲ್ಲ ಗೊಂದಲಗಳಿಗೆ ಏನು ತೀರ್ಮಾನಗಳಾಗಬೇಕು, ಚುನಾವಣೆಯನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಆ ತೀರ್ಮಾನಗಳಾಗುತ್ತೆ. ಸರ್, ಈಗ ನಾಳೆ ಅಂದರೆ ಈಗ ಹೈಕಮಾಂಡನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಯಾವ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ? ಬಂದಿರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದ ನೀರಾವರಿ ವಿಷಯದಲ್ಲಿ ನಮ್ಮ ನಾಡಿನ ರೈತರ ಪರವಾಗಿ ಸುಮಾರು 35-40 ವರ್ಷಗಳು ಕಾನೂನು ಹೋರಾಟದಲ್ಲಿ ಅವರದೇ ಆದಂಥ ಒಂದು ನೆರವುಗಳನ್ನು ನೀಡಿದ್ದಾರೆ ನಾಡಿನ ಜನತೆ ಪರವಾಗಿ. ಅವರ ನಿಧನದ ಒಂದು ಸುದ್ದಿಯ ನಂತರ ನಾವು ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಬಂದಿದ್ದೇನೆ. ಅದು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ರಾಜಕೀಯ ವಿಷಯಕ್ಕೆ ಚರ್ಚೆಗಳಿಲ್ಲ. ಸರ್, ಈಗ ಮಂಡ್ಯ ಕ್ಷೇತ್ರದ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಸರ್. ಈಗ ಇದು ಒಂದು ಕ್ಲಿಯಾರಿಟಿನ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ಅದರ ಬಗ್ಗೆ ಚರ್ಚೆ ಬೇಡ. ಯಾವುದೇ ಗೊಂದಲ ನಮ್ಮ ಹತ್ರ ಇಲ್ಲದೆ ಇದ್ದಾಗ ನಾನು ಅದರ ಬಗ್ಗೆ ಚರ್ಚೆ ಯಾಕೆ ಮಾಡಲಿ? ಸರ್, ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತಿದ್ರು. ಹಾಗೆಯೇ ನೆನ್ನೆ ಪುಟ್ಟರಾಜು ಅವರು ಕೂಡ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಹೆಸರುಗಳು ಬರ್ತಾ ಇದೆ. ಅಂತಿಮವಾಗಿ ಯಾರು ನಿಲ್ಲಬೇಕು ಅನ್ನೋದು ದೆಹಲಿಯಲ್ಲಿ ನಮ್ಮೇನು ಮೈತ್ರಿ ಇದೆ, BJP ಮತ್ತು JDSನ ಮೈತ್ರಿ, NDA ಅಭ್ಯರ್ಥಿ ಯಾರಾಗಬೇಕು ಅಂತಕ್ಕಂಥ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಸರ್, ಈಗ ಬಹಳ ಮುಖ್ಯವಾಗಿ ನಿಮ್ಮ ಒಂದು ಅಂದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಏನಿರುತ್ತೆ ಸರ್ ಕುಮಾರಸ್ವಾಮಿ? 28 ಕ್ಷೇತ್ರಗಳಲ್ಲಿ BJP JDSನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥದ್ದಕ್ಕೆ ನಾನು ಶ್ರಮ ಹಾಕಬೇಕಾಗಿದೆ. BJP ನಾಯಕರುಗಳ ಜೊತೆಗೂಡಿ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ನಾಯಕರ ಜೊತೆಗೂಡಿ 28 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಶ್ರಮ ಇರುತ್ತೆ. ಸರ್, ಈಗ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿಯವರ ಅಸ್ತಿತ್ವ ಬಹಳ ಗಟ್ಟಿಯಾಗಿರ್ತಕ್ಕಂಥದ್ದು. ಅದನ್ನು ಅಂದರೆ ನಿಮ್ಮ ಅಸ್ತಿತ್ವವನ್ನು ಕಸಿದುಕೊಳ್ಳುವಂಥ ಕೆಲಸ ಆಗ್ತಾ ಇದೆಯಾ ಈಗ? ಆ ರೀತಿ ಎಲ್ಲ ಸುಮ್ಮನೆ ಅವೆಲ್ಲ ಕೃತಕವಾಗಿ ಕೆಲವರು ಅದ್ರ ಬಗ್ಗೆ ಸುದ್ದಿಗಳು ಹರಡಿಸ್ತಾರೆ. ಈಗ ನಮ್ಮ ಬಗ್ಗೆ ಜನಗಳಲ್ಲಿ ಏನು ಪ್ರೀತಿ ವಿಶ್ವಾಸಗಳಿದೆ ಆ ಜನಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಅಂತಿಮ ನಿರ್ಣಯ ಮಾಡೋರು ಮತದಾರರು, ಅಂತಿಮ ನಿರ್ಣಯ ಮಾಡೋರು ಪಕ್ಷದ ಕಾರ್ಯಕರ್ತರು. ಆ ಸಂದರ್ಭ ತಕ್ಕನಾಗ ತೀರ್ಮಾನಗಳು ಆಗ್ತವೆ. ಸರ್, ಈಗ ಏನು ವಿಜಯೇಂದ್ರ ಅವ್ರ ಜೊತೆ ನಡೆದಂತಹ ಸಭೆ ಏನಿತ್ತು, ಅಂದರೆ ಒಂದು ರಹಸ್ಯ ಸಭೆ ನಡೆಯುತ್ತೆ ಸರ್. ಆ ಸಭೆಯಲ್ಲಿ ಏನು ಹಳೆ ಮೈಸೂರು ಭಾಗದಲ್ಲಿ BJP ನಾಯಕರಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಯಾವುದೇ ರೀತಿಯಾದಂತಹ ಪರ ವಿರೋಧದ ಚರ್ಚೆಗಳಾಗಬಾರ್ದು BJP ಮತ್ತು JDS ಮೈತ್ರಿಯಲ್ಲಿ. ಈಗ ಅವರವರ ಪಕ್ಷದಲ್ಲಿ ಎಲ್ರಿಗೂ ಇರ್ತಕ್ಕಂಥದ್ದು ಈ ಮೈತ್ರಿಯ ಒಂದು ಹಿನ್ನೆಲೆ. 28 ಕ್ಷೇತ್ರಗಳು ಈ ಬಾರಿ NDA ತೆಕ್ಕೆಗೆ ಬರಬೇಕು ಅಂತಕ್ಕಂಥದ್ದು ಎಲ್ಲರಲ್ಲಿರ್ತಕ್ಕಂಥ ಭಾವನೆ. ಅದರಲ್ಲೂ ವಿಶೇಷವಾಗಿ BJP ಹೈಕಮಾಂಡ್ನಲ್ಲಿ ಈ ಬಾರಿ ಕರ್ನಾಟಕದಿಂದ 28 ಸ್ಥಾನವೂ ಗೆಲ್ಲಬೇಕು ಅಂತಕ್ಕಂಥ ಒಂದು ಗುರಿಯನ್ನಿಟ್ಟಿದ್ದಾರೆ. ಆ ಗುರಿಯನ್ನು ರೀಚ್ ಆಗಬೇಕಾದ್ರೆ ನಮ್ಮಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಅಂತಕ್ಕಂಥ ಸೂಚನೆ ಕೊಟ್ಟಿರ್ಬೋದು. ಇದಿಷ್ಟು ಏನು ಕುಮಾರಸ್ವಾಮಿಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.